ಒಂದ್ ವೇಳೆ ಎಟಿಎಂ ಮಷಿನ್ ಒಳಗೆ ಹಣ ಸಿಲುಕಿದ್ರೆ ಏನು ಮಾಡಬೇಕು? ಒಂದು, ಅಕೌಂಟ್ ನಿಂದ ಹಣ ಕಟ್ ಆಗಿದೆ ಆದ್ರೆ ಎಟಿಎಂ ನಿಂದ ಬಾರದೇ ಇದ್ದಾಗ ಒಂದು ರಿಸಿಪ್ಟ್ ಖಂಡಿತ ಬರುತ್ತೆ, ಅದನ್ನ ಜೋಪಾನವಾಗಿಡಿ. 2, ಮತ್ತೆ ರಿಸಿಪ್ಟ್ ನಲ್ಲಿ ಇರುವ ಟ್ರಾನ್ಸಾಕ್ಷನ್ ನಂಬರ್ ಮತ್ತೆ ಎಟಿಎಂ ಮಷಿನ್ ನಂಬರ್ ಅನ್ನ ನೋಟ್ ಮಾಡಿಕೊಳ್ಳಿ. 3, ಒಂದ್ ವೇಳೆ ಎಟಿಎಂ ನಿಂದ ರಿಸಿಪ್ಟ್ ಬಾರದೇ ಇದ್ದಾಗ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದೇ ಇರ್ತಾನೆ, ಅವರಿಂದ ಎಟಿಎಂ ಮಷಿನ್ ನಂಬರ್ ಪಡೆದುಕೊಳ್ಳಿ. 4, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲದೆ ಇದ್ರೆ ಎಟಿಎಂ ಮಷಿನ್ ಅಡ್ರೆಸ್ ನೋಟ್ ಮಾಡಿಕೊಳ್ಳಿ. ಮತ್ತೆ ಹಣ ಕಟ್ ಆಗಿರುವ ಮೆಸೇಜ್ ಬಂದಿರುತ್ತೆ, ಅದರಲ್ಲಿ ಉಳಿದ ಡೀಟೇಲ್ಸ್ ಇರುತ್ತೆ. 5, ನಂತರ ನೀವು ಬ್ಯಾಂಕ್ ನ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಬೇಕು ಮತ್ತೆ ಎಲ್ಲಾ ಡೀಟೇಲ್ಸ್ ಹೇಳಬೇಕು. 6, ನಿಮಗೆ ಕಸ್ಟಮರ್ ಕೇರ್ ನಂಬರ್ ಗೊತ್ತಿಲ್ಲ ಅಂದ್ರೆ ಪ್ರತಿ ಎಟಿಎಂ ಕಾರ್ಡ್ ಹಿಂದೆ ಬರೆದಿರುತ್ತೆ, ಅದನ್ನ ನೋಡಿಕೊಳ್ಳಿ. 7, ನಿಮ್ಗೆ ಕಸ್ಟಮರ್ ಕೇರ್ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಹತ್ತಿರದ ಬ್ಯಾಂಕ್ ಬ್ರಾಂಚ್ ಗೆ ಭೇಟಿ ನೀಡಿ ಕಂಪ್ಲೇಂಟ್ ಮಾಡಬಹುದು. 8, 7 ದಿನಗಳಲ್ಲಿ ನಿಮ್ಮ ಹಣ ಮರಳಿ ಅಕೌಂಟ್ ನಲ್ಲಿ ಬರುತ್ತೆ. 9, 7 ದಿನಗಳಲ್ಲಿ ಹಣ ಮರಳಿ ಬರಲಿಲ್ಲ ಅಂದ್ರೆ ಅಕಾರ್ಡಿಂಗ್ ಟು RBI ಬ್ಯಾಂಕ್ ಪೆನಲ್ಟಿ ರೂಪದಲ್ಲಿ ಪ್ರತಿದಿನ ನಿಮ್ಗೆ 100 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. 10, ಈ ತರ ಹಣ ಮಧ್ಯದಲ್ಲಿ ಸಿಲುಕಿದ್ರೆ ಇನ್ನೂ ಸ್ವಲ್ಪ ಹಣ ಬಿಡಿಸಿಕೊಳ್ಳಿ, ಆಗ ಉಳಿದ ಹಣ ಕೂಡ ಆಚೆ ಬರುತ್ತೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ.